ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ತ್ರಿವರ್ಣ ಧ್ವಜ ಅನ್ನೋದು ಈ ದೇಶದ ಸ್ವಾಭಿಮಾನದ ಸಂಕೇತ. ಸಾವಿರಾರು ಜನ ತಮ್ಮ ಪ್ರಾಣಗಳ ಬಲಿದಾನವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ ಅನ್ನೋದರ ನೆನಪಿಗೆ ಆಕಾಶದಲ್ಲಿ ತ್ರಿವರ್ಣ ಧ್ವಜ ಹಾರಾಡ್ತಾ ಇರುತ್ತೆ. ಆ ತ್ರಿವರ್ಣ ಧ್ವಜಕ್ಕೆ ಹೇಗೆ ಗೌರವ ಸೂಚಿಸಬೇಕು, ಅದರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದಕ್ಕೆ ಅದರದೇ ಆದಂಥ ಕಾನೂನುಗಳಿವೆ, ಕರಾರುಗಳಿವೆ, ಕಟ್ಟಳೆಗಳಿವೆ. ಆದರೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರೋ BMTC ಡಿಪೋ ನಂಬರ್ 7ನಲ್ಲಿ ಈ ಕಾನೂನು ಕಟ್ಟಳೆಗಳು ಯಾವೂ ಕೂಡ ಅನ್ವಯ ಆಗೋದಿಲ್ಲ. ಇಲ್ಲಿ ತ್ರಿವರ್ಣ ಧ್ವಜದಿಂದ ಓಲ್ವೋ ಬಸ್ಸನ್ನು ತೊಳಿತಾರೆ. ಇಂಥ ದೃಶ್ಯ ಒಂದು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಸುವರ್ಣ ನ್ಯೂಸ್ ಕ್ಯಾಮ್ರಾ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿನ ಆಟೋಮೆಟಿಕ್ ವೈಪರ್ ಏನಿದೆ, ಅಂದರೆ ಬಸ್ಗಳನ್ನು ತೊಳೆಯೋದಕ್ಕೆ ಇರುವಂಥ ಆಟೋಮ್ಯಾಟಿಕ್ ಯಂತ್ರ ಏನಿದೆ, ಆ ಯಂತ್ರಕ್ಕೆ ತ್ರಿವರ್ಣ ಧ್ವಜವನ್ನು ಕಟ್ಟಲಾಗಿತ್ತು. ಅದರಿಂದ ಬಸ್ಗಳನ್ನು ತೊಳೆಯಲಾಗ್ತಾ ಇತ್ತು. ಕ್ಯಾಮ್ರಾ ನೋಡಿದ ನಂತರ ಎಚ್ಚೆತ್ತುಕೊಂಡಂಥ BMTC ಸಿಬ್ಬಂದಿ ಧ್ವಜವನ್ನು ತೆಗೆದು ಕೆಳಗೆ ಎಸೆದ್ರು. ಆ ಸಂದರ್ಭದಲ್ಲಿ ನೋಡಿದಾಗ ಅದಕ್ಕೆ ಮಸಿ ಅಂಟ್ಕೊಂಡಿತ್ತು, ಧ್ವಜ ಹರಿದು ಹೋಗಿತ್ತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಸೂದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ತ್ರಿವರ್ಣ ಧ್ವಜವನ್ನು ಈ ರೀತಿಯಾಗಿ ನಡೆಸ್ಕೊಳ್ಳಬಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ತುಂಬ ದೇಶಪ್ರೇಮನೇ ಇರಬೇಕು ಅಂತಲ್ಲ, ಕನಿಷ್ಠ ಪ್ರಜ್ಞೆ ಇದ್ರೂ ಸಾಕು. ಹೇಗೆ ಈ ಘಟನೆ ನಡೀತಲ್ಲಿ? ಹೌದು ಅಜಿತ್, ರಾಷ್ಟ್ರಧ್ವಜವನ್ನ ಯಾವ ರೀತಿ ಅದಕ್ಕೆ ಬೆಲೆ ಕೊಡಬೇಕು ಅನ್ನೋದು ಕನಿಷ್ಠ ಒಂದು ಪ್ರಜ್ಞೆ ಇರಬೇಕು ಪ್ರತಿಯೊಬ್ಬ ನಾಗರಿಕನಲ್ಲೂ ಕೂಡ. ಆದ್ರೆ ಇವತ್ತು BMTC ಬೆಂಗಳೂರಿನ ಮೆಜೆಸ್ಟಿಕ್ ಸಮೀಪ ಡಿಪೋ 7ರಲ್ಲಿ ನಡೆದಿರುವಂತದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಇವತ್ತಷ್ಟೇ ಅಲ್ಲ, ಕಳೆದ 20 ದಿನಗಳಿಂದ ಈ ರಾಷ್ಟ್ರಧ್ವಜವನ್ನ ಬಸ್ಗಳನ್ನ ತೊಳೆಯೋದಕ್ಕೆ ಮತ್ತೆ ಆ ಆಟೋಮೆಟಿಕ್ ಯಂತ್ರ ಏನಿದೆ, ಬ್ರಷ್, ಆಳೆತ್ತರದ ಬ್ರಷ್, ಅದಕ್ಕೆ ಹಾಕಿ ನೀರು ಸುಲಭವಾಗಿ ಸಿಂಪಡಣೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರು. ಅಂದ್ರೆ ಇದರಲ್ಲಿ ನೀವು ಕೇಳಿದಾಗ ಏನಾದ್ರೂ ಉತ್ತರ ಇದೆಯಾ, ಏನಾದ್ರು ಸ್ಪಷ್ಟೀಕರಣ ಇದೆಯಾ ಇದಕ್ಕೆ ಅಲ್ಲಿ ಕೆಲಸ ಮಾಡ್ತಿದ್ದವ್ರ ಹತ್ರ? ಈ ಬಗ್ಗೆ ಅಲ್ಲಿನ ಸಿಬ್ಬಂದಿಯಲ್ಲಿ ಕೇಳಿದಾಗ ಅವರು ಜಾರ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ನಮ್ ಗಮನಕ್ಕೆ ಇದು ಬಂದಿಲ್ಲ, ನಮ್ಗೆ ಗೊತ್ತೇ ಆಗ್ಲಿಲ್ಲ ಅಂತ ಅನ್ನುವಂತ ಉತ್ತರ ಕೊಟ್ಟರು. ಆದ್ರೆ ಇದು ನೋಡ್ತಾ ಇದ್ರೆ ಸುಮಾರು ತುಂಬಾ ದಿನಗಳಿಂದ ಇದನ್ನ ಇದೇ ರೀತಿ ಬಳಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗಿದೆ. ಆದ್ರೆ ಅದಕ್ಕೆ ಬೆಲೆ ಕೊಡೋದಿರ್ಲಿ, ರಾಷ್ಟ್ರಧ್ವಜವನ್ನ ಸ್ವಾತಂತ್ರ್ಯ ದಿನಾಚರಣೆ ಮೇಲೆ ಹಾರಿಸೋದಾಗ್ಲಿ ಅದಿರ್ಲಿ, ಆದ್ರೆ ಕನಿಷ್ಠ ಪ್ರಜ್ಞೆನಾದ್ರೂ ಬೇಕು. ರಾಷ್ಟ್ರಧ್ವಜ. ಎಸ್ ಮಸೂದ್, ಧನ್ಯವಾದ ನಿಮ್ಮ ಈ ಮಾಹಿತಿಗಾಗಿ. ಇನ್ನು ಮುಂದಾದರೂ BMTC ಸಿಬ್ಬಂದಿ ಸ್ವಲ್ಪ ಎಚ್ಚೆತ್ತುಕೊಂಡು ನಮ್ಮ ರಾಷ್ಟ್ರಧ್ವಜದ ಜೊತೆ ಹೇಗೆ ಗೌರವಪೂರ್ಣವಾಗಿ ನಡೆದುಕೊಳ್ಳಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಹಾಟ್ ನ್ಯೂಸ್ನ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಇದು ಆ ಕ್ಷಣ ವಿಶೇಷ ಸೆಗ್ಮೆಂಟ್. ಇತ್ತೀಚೆಗಷ್ಟೇ ಮಲ್ಲಿಕಾರ್ಜುನ ಬಂಡೆ ರೌಡಿ ಶೂಟರ್ ಮುನ್ನಾನನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಿ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟರು. ಅದೇ ರೀತಿಯಾಗಿ ಅಂಥ ಸಂದರ್ಭಗಳನ್ನು ಎದುರಿಸಿ ಚಾಕಚಕ್ಯತೆಯಿಂದ ತಮ್ಮ ಸರ್ವಿಸ್ ರಿವಾಲ್ವರ್ಗೆ ಕೆಲಸ ಕೊಟ್ಟು ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಲ್ಲದೆ ದುಷ್ಕರ್ಮಿಗಳನ್ನು ಅರೆಸ್ಟ್ ಮಾಡಿದ ಬೇರೆ ಬೇರೆ ಅಧಿಕಾರಿಗಳ ಕಥೆಗಳನ್ನು ಈ ಸೆಗ್ಮೆಂಟ್ನಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ನಾವು ಮಾತನಾಡಿಸಿದ್ದೀವಿ. ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಮಾಧ್ಯಮದ ಜೊತೆ ಮಾತನಾಡೋದಕ್ಕೆ ಒಪ್ಪಿಗೆ ಇಲ್ಲ. ಆದರೆ ಈ ವಿಶೇಷ ಸಿರೀಸ್ಗೋಸ್ಕರ ನಾವು ನಗರ ಪೊಲೀಸ್ ಆಯುಕ್ತ ರಾಘವೇಂದ್ರ ಔರಾದ್ಕರ್ ಅವರ ಲಿಖಿತ ಒಪ್ಪಿಗೆಯನ್ನು ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದನ್ನು ಹೇಳೋದಕ್ಕೆ ಬಯಸ್ತೀನಿ. ಇನ್ನು ಇವತ್ತಿನ ಆ ಕ್ಷಣದಲ್ಲಿ ಇನ್ಸ್ಪೆಕ್ಟರ್ ರಂಗಪ್ಪನವರು ನಡೆಸಿದಂಥ ಒಂದು ಶೂಟೌಟ್ ಪ್ರಕರಣದ ವಿವರಗಳಿವೆ. ಈಗ ಬೆಂಗಳೂರಿನ ಅಶೋಕನಗರ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿರೋ ರಂಗಪ್ಪನವರ ಬಲಗೈಯನ್ನು ನೋಡಿದ್ರೆ ಇಲ್ಲಿ ಇಷ್ಟು ಉದ್ದದ ಒಂದು ಗಾಯದ ಗುರುತಿದೆ. ಆ ಗಾಯ ಹೇಗಾಯಿತು ಅನ್ನೋ ಪ್ರಶ್ನೆ ಹುಟ್ಟುಕೊಂಡಾಗ ಅವರಿಗೆ ನೆನಪಾಗೋದು ಒಂದು ಶೂಟೌಟ್ ಪ್ರಕರಣ. ಹೇಗಾಯಿತು, ಏನಾಯಿತು, ಅದರ ವಿವರ ಇಲ್ಲಿದೆ. ಸದ್ಯ ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ರಂಗಪ್ಪ ಮೊನ್ನೆ ಮಲ್ಲಿಕಾರ್ಜುನ ಬಂಡೆಯವರ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ್ರು. ಹಾಗೆ ಹುತಾತ್ಮ SI ಶವದ ಎದುರು ನಿಂತಿದ್ದಾಗ ಇವರ ಮನಸ್ಸಿನಲ್ಲಿ ಸುಳಿದು ಹೋಗಿದ್ದು ಒಂದು ಭಾವನೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ನನ್ನ ಸ್ಥಿತಿಯು ಹೀಗೆ ಆಗ್ತಾ ಇತ್ತಲ್ವಾ ಅನ್ನೋದು. ದಿನಾಂಕ 29/3/2001. ಸ್ಥಳ ಕೆಜಿಹಳ್ಳಿ ವ್ಯಾಪ್ತಿಯ ಗೋವಿಂದಪುರ.
ಆವತ್ತು ಮಧ್ಯರಾತ್ರಿ 3:20 ಸಮಯ. ಆಗಷ್ಟೇ ಡ್ಯೂಟಿ ಮುಗಿಸಿ ಮನೆಗೆ ಬಂದ ರಂಗಪ್ಪ ಹಾಸಿಗೆ ಮೇಲೆ ಮೈ ಚೆಲ್ಲಿದ್ರು. ಫೋನ್ ಬಡ್ಕೊಂಡಿತ್ತು. ಸ್ಟೇಷನ್ನಿಂದ ಬಂದ ಫೋನ್ ಅದು. ರಿಸೀವ್ ಮಾಡಿದ್ರೆ ಆ ಕಡೆಯಿಂದ ಮಾತಾಡ್ತಾ ಇದ್ದವನು ಪೊಲೀಸ್ ಕಾನ್ಸ್ಟೇಬಲ್. ಆತ ಹೇಳಿದ ಸುದ್ದಿ ಕೇಳಿ ಸಡನ್ ಆಗಿ ಎದ್ದು ಕುಳಿತ ರಂಗಪ್ಪ ತಕ್ಷಣ ಯೂನಿಫಾರ್ಮ್ ಧರಿಸಿಕೊಂಡು ಸರ್ವಿಸ್ ರಿವಾಲ್ವರ್ನ ಸೊಂಟಕ್ಕೆ ಸಿಕ್ಕಿಸ್ಕೊಂಡ್ರು. ಆ ಸುದ್ದಿಯೇ ಹಂಗಿತ್ತು. ಕುಖ್ಯಾತ ದರೋಡೆಕೋರರ ಗುಂಪೊಂದು ತಂಬಾಕು ತುಂಬಿದ್ದ ಲಾರಿಯನ್ನ ಅಪಹರಿಸಿತ್ತು. ಅದಕ್ಕಿಂತ ಮುಖ್ಯವಾಗಿ ಲಾರಿ ಡ್ರೈವರ್ನ ಒತ್ತೆಯಾಳನ್ನಾಗಿಟ್ಟುಕೊಂಡಿತ್ತು. ದೇವನಹಳ್ಳಿ ಬಳಿ ITC ಗೋಡನ್ ಅಂತ ಇದೆ. ಅಲ್ಲಿಂದ ಒಂದು ಕಂಟೈನರ್ ಲಾರಿನಲ್ಲಿ ತಂಬಾಕನ್ನು ತುಂಬ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು 6-7 ಜನ ಗ್ಯಾಂಗ್ನವರು ಆ ತಂಬಾಕು ತುಂಬ್ಕೊಂಬರ್ತಕ್ಕಂಥ ಲಾರಿ ಡ್ರೈವರ್ಗೆ ಹೊಡೆದ್ಬಿಟ್ಟು ಆ ಡ್ರೈವರ್ನನ್ನು ಇವ್ರು ಟಾಟಾ ಸುಮೋದಲ್ಲಿ ಹಾಕ್ಕೊಂಡು ಆ ಲಾರಿನ ಹೈಜಾಕ್ ಮಾಡ್ಕೊಂಡು ತೊಗೊಂಡು ಬರ್ತಾ ಇದ್ದಾರೆ ಅಂಥೇಳಿ ಇನ್ಫಾರ್ಮೇಷನ್ ಬಂತು. ನಾನು ಇಮಿಡಿಯೇಟಾಗಿ ನಮ್ಮ DCP ಸಾಹೇಬ್ ಸ್ಕ್ವಾಡ್ ನನ್ನ ಹತ್ರ ಇತ್ತು. ಆ ಸ್ಕ್ವಾಡಲ್ಲಿ ನಮ್ಮ ASI ಮಾದೇವ್ ಅಂತಿದ್ರಾಗ ಮಾದೇವ್, ರವೀಂದ್ರ, ಸುರೇಶ, ಮತ್ತೊಬ್ಬ ಸುರೇಶ, ರಜಾಕ್ ಮತ್ತು ನಮ್ಮ ಠಾಣೆ ಸಿಬ್ಬಂದಿಗಳಾದಂಥ ರಂಗದಮಯ್ಯ, ಭೀಮಣ್ಣ, ರೇಣುಕಾ ನಾಯ್ಕು, ನಂತರ ನಮ್ಮ ಶಿರಾಜ್ ಅಹಮದ್ದು ಇವ್ರನ್ನೆಲ್ಲ ಕರ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಇಮಿಡಿಯೇಟಾಗಿ ನಾವು ಹೋದ್ವಿ. ಅಪಹರಣಗೊಂಡಿದ್ದು ಒಂದು ಕಂಟೈನರ್ ಲಾರಿ. ಅದರ ನಂಬರ್ ಸಮೇತ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯವಾಗಿ ಆ ಲಾರಿಯನ್ನ ಒಂದು ಟಾಟಾ ಸುಮೋ ಫಾಲೋ ಮಾಡ್ತಿರುತ್ತೆ. ಅದರಲ್ಲಿ ಲಾರಿ ಡ್ರೈವರ್ನ ಕೂಡಿ ಹಾಕಿಕೊಂಡಿರುವ ದರೋಡೆಕೋರರಿದ್ದಾರೆ ಅನ್ನೋ ಇನ್ಫಾರ್ಮೇಶನ್. ಹೆಬ್ಬಾಳದಿಂದ ನಾಗವಾರ ಕಡೆ ಲಾರಿ ಹೋಗ್ತಾ ಇದೆ ಅನ್ನೋ ಮಾಹಿತಿ ಪಡೆದ ಇವರು ಸಿಬ್ಬಂದಿ ಸಮೇತ ನಾಕಾಬಂದಿ ಹಾಕಿಕೊಂಡು ನಿಂತರು. ನಂತರ ಅದು ಸೀದಾ ಟ್ಯಾನಿ ರೋಡ್ ಕಡೆಗೆ ಪಾಸ್ ಆಯಿತು. ಅಲ್ಲಿಂದ ಫಾಸ್ಟಾಗಿ ಟ್ಯಾನಿ ರೋಡ್ ಕಡೆ ಪಾಸಾಗಿ ಗೋವಿಂದಪುರ ಮೇನ್ ರೋಡ್ ಕಡೆ ಹೋಗ್ಲಿಕ್ಕೆ ಹೋಯಿತು. ನಂತರ ನಾವೇನು ಮಾಡಿದ್ವಿ, ಆ ಗಾಡಿನ ಓವರ್ಟೇಕ್ ಮಾಡಿ ಮುಂದಕ್ಕೆ ಹಾಕಿದ್ವಿ. ಯಾವುದು ಕಂಟೈನರ್ ಗಾಡಿ ಮುಂದಕ್ಕೆ ಹಾಕಿಬಿಟ್ಟು ಅಲ್ಲಿ ನಿಲ್ಲಿಸಿದ್ವಿ. ಆ ಕ್ಷಣ ಪ್ರತಿಯೊಬ್ಬ ಪೊಲೀಸನ ಪಾಲಿಗೂ ಚಾಲೆಂಜಿಂಗ್. ಅಡ್ಡಗಟ್ಟಿದ ಪೊಲೀಸರು ಅಳ್ಳೆದೆಯವರು ಅನ್ನೋದು ಗೊತ್ತಾದರೆ ದುಷ್ಕರ್ಮಿಯ ಧೈರ್ಯ 100 ಪಟ್ಟು ಹೆಚ್ಚಾಗಿ ಬಿಡುತ್ತೆ. ಸೀಟಿನ ಕೆಳಗೆ ಇರಬಹುದಾದ ಮಚ್ಚು ಕೈಗೆತ್ತಿಕೊಳ್ಳುವಷ್ಟು ಟೈಮ್ ಕೊಟ್ಟು ಬಿಟ್ಟರೆ ಬಡಿದಾಟದ ಈಕ್ವೇಷನ್ಗಳು ಬುಡಮೇಲಾಗಬಹುದು. ಅದಕ್ಕೆ ಅವಕಾಶ ಸಿಕ್ಕ ತಕ್ಷಣ ಸಮಾಜಘಾತುಕನ ಕಡೆ ನುಗ್ಗಬೇಕು. ಇವರು ಹಾಗೆ ಮಾಡಿದರು. ಆದರೆ ಅಷ್ಟರಲ್ಲಿ ದರೋಡೆಕೋರರ ಕೈಯಲ್ಲಿ ಮಚ್ಚು, ಲಾಂಗು, ರಾಡ್ಗಳು ಬಂದಾಗಿದ್ದವು. ಮೊದಲ ಏಟು ಇವರ ಸಿಬ್ಬಂದಿಯ ತಲೆಗೆ ಬಿತ್ತು. ಮೊದಲನೇದಾಗಿ ನಮ್ಮ ಶಿರಾಜ್ ಅಂತ ಇದ್ದರು, ಅವ್ರಿಗೆ ಯಾವುದೋ ಒಂದು ರಾಡಿಂದ ಹೊಡೆದ್ರು, ತಲೆಗೆ ಏಟಾಗ್ಬಿಡ್ತು. ತಲೆಗೆ ಏಟಾದ ತಕ್ಷಣ ಇಮಿಡಿಯೇಟಾಗಿ ಎಲ್ಲ ಬ್ಲೀಡಿಂಗ್ ಆಗಿಬಿಡ್ತು ಅವ್ರ ಮೈ ತುಂಬ. ಮತ್ತು ಇನ್ನೊಬ್ಬ ನಮ್ಮ ರಂಗದಮಯ್ಯ ಅಂತ ಕಾನ್ಸ್ಟೇಬಲ್ ಇದ್ದರು, ಅವ್ರಿಗೆ ಸ್ಟ್ಯಾಬಿಂಗ್ ಮಾಡಿಬಿಟ್ರು. ಸ್ಟ್ಯಾಬಿಂಗ್ ಮಾಡಿದಾಗ ಅವರು ಈ ಥರ ಪಾಪ ಹಿಡ್ಕೊಂಡ್ರು, ಕೈ ಒಳಗಡೆ ಚಾಕು ಹೋಗ್ಬಿಟ್ಟು ಸ್ಟ್ಯಾಬಿಂಗ್ ಆದಾಗ. ನಂತರ ಭೀಮಣ್ಣನವ್ರಿಗೂ ಸಹ ರಾಡ್ನಿಂದ ಕಾಲಿಗೆ ಹೊಡೆದ್ರು ಅವರು. ಆನಂತರ ಒಬ್ಬನ ನಾನು ಹಿಡಿಲಿಕ್ಕೆ ಹೋದೆ, ನನಗೆ ಕೈಗೆ ರಾಡಿಂದ ಹೊಡೆದ್ಬಿಟ್ರು. ರಾಡಿಂದ ಹೊಡೆದ ತಕ್ಷಣ ಕೈ ಏನಾಯ್ತು ಅಂತಲೂ ಗೊತ್ತಾಗಿಲ್ಲ. ಒಂದು ರೀತಿ ಫ್ರ್ಯಾಕ್ಚರ್ ಆ ಥರ ಗೊತ್ತಾಗುತ್ತೆ ನನಗೆ. ಫ್ರ್ಯಾಕ್ಚರ್ ಥರ ಅಲ್ಲ, ಫ್ರ್ಯಾಕ್ಚರ್ರೇ. ತಲೆಗೆ ಬೀಳಬಹುದಾಗಿದ್ದ ರಾಡಿನೇಟು ತಪ್ಪಿಸಿಕೊಳ್ಳಲು ಬಲಗೈಯನ್ನ ಅಡ್ಡ ತಂದು ಬಿಟ್ಟರು ರಂಗಪ್ಪ. ಹಾಗೆ ಇನ್ನೊಂದು ಏಟು ಬಿದ್ದಿದ್ರೆ ಇವರಿಗೂ ಸಕಲ ಸರ್ಕಾರಿ ಗೌರವಗಳು ಲಭ್ಯವಾಗ್ತಾ ಇದ್ವೇನೋ. ಆದರೆ ಮುರಿದ ಬಲಗೈಯನ್ನ ಅದರ ಪಾಡಿಗೆ ಬಿಟ್ಟು
ಎಡಗೈಯಲ್ಲಿ ಸರ್ವಿಸ್ ರಿವಾಲ್ವರ್ ಸೆಳೆದುಕೊಂಡ್ರು. ಕಗ್ಗತ್ತಲಲ್ಲಿ ಹಾರಿಸಿದ ಗುಂಡು ಸರಿಯಾದ ಗುರಿ ತಲುಪಿತ್ತು. ಫೈರ್ ಮಾಡಿದ ಸಂದರ್ಭದಲ್ಲಿ ಒಬ್ಬನಿಗೆ ಏಟಾಯಿತು ಅದರಲ್ಲಿ. ಮತ್ತು ನಾವೆಲ್ಲರೂ ಸಹ ಸೇರಿ ಸ್ಥಳದಲ್ಲೇ 4 ಜನ ಹಿಡಿದ್ವಿ. ಆಗ ಒಬ್ಬನಿಗೆ ಫೈರ್ ಮಾಡಿದ್ರಿಂದ ಏಟಾಯಿತು, ಸ್ಥಳದಲ್ಲೇ 4 ಜನ ಹಿಡಿದ್ವಿ. ಇನ್ನಿಬ್ಬರು ಅದರಿಂದ ತಪ್ಪಿಸ್ಕೊಂಡು ಹೋದರು. ಜೊತೆಗೆ ಆ ಕಂಟೈನರ್ ಲಾರಿ ಡ್ರೈವರನ್ನು ಕಾಲು ಕೈ ಕಟ್ಟಿಬಿಟ್ಟು ಇವರು ಟಾಟೋಸ್ ಮೊದಲು ಹಿಂದ್ಗಡೆ ಸೀಟ್ ಕೆಳಗಡೆ ತಳ್ಳಿಬಿಟ್ಟಿದ್ರು. ಕೊನೆಗೆ ಅವನನ್ನು ನಾವು ಮಾತಾಡಿಸಿ ಅವನನ್ನು ಹೊರಗಡೆ ಕರೆದು ವಿಚಾರ ಮಾಡಿದಾಗ ಅವನೆಲ್ಲ ನಮಗೆ ಸ್ಟೋರಿ ಹೇಳಿದ. ಈ ರೀತಿ ಅವನ ಡ್ರೈವರ್ ಪ್ರಾಣನೂ ಸಹ ಉಳಿಸಿದ್ವಿ ಆ ಟೈಮಲ್ಲಿ. ಜೊತೆಗೆ ಆ ಲಾರಿ ಮತ್ತು ಕಂಟೈನಲ್ಲಿದ್ದಂಥ ಏನು ತಂಬಾಕು ಇತ್ತು ಅದನ್ನು ಸಹ ವಶಪಡಿಸ್ಕೊಂಡ್ರೆ ಸಂದರ್ಭದಲ್ಲಿ. ಒಂದು ಪ್ರಾಣ ಉಳಿಸಿದ ಆತ್ಮತೃಪ್ತಿ, ಕುಖ್ಯಾತ ದರೋಡೆಕೋರನನ್ನು ಅರೆಸ್ಟ್ ಮಾಡಿದ ಸಂತೋಷ. ಗಾಯಗೊಂಡ ಸ್ಥಿತಿಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು. ಉಳಿದವರು ಬಂದು ದರೋಡೆಕೋರರನ್ನ ವಶಕ್ಕೆ ತೆಗೆದುಕೊಂಡು ಗಾಯಗೊಂಡಿದ್ದ ಪೊಲೀಸ್ ಸಿಬ್ಬಂದಿಯನ್ನು ಅಂಬೇಡ್ಕರ್ ಆಸ್ಪತ್ರೆಗೆ ಸಾಗಿಸಿದರು. ರಂಗಪ್ಪನವರ ಕೈ ಮೂಳೆ ಪುಡಿಗಟ್ಟಿ ಹೋಗಿದೆ ಅನ್ನೋದನ್ನು ಕಂಡುಕೊಂಡ ವೈದ್ಯರು ಇವರನ್ನ ಹಾಸ್ಮಟ್ ಆಸ್ಪತ್ರೆಗೆ ಸಾಗಿಸಿದರು. ಮಣಿಕಟ್ಟಿನಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟ್ ಕೂಡಿಸಲಾಯಿತು. ಬೆಳಗ್ಗೆ ನ್ಯೂಸ್ ನೋಡುವ ತನಕ ಮನೆಯವರಿಗೆ ಮಾಹಿತಿನೇ ಇರಲಿಲ್ಲ. ಜೊತೆಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಾದಮೇಲೆ ಅವ್ರದ್ದು ಸಾಕಷ್ಟು ಫ್ಯಾಮಿಲಿ ಯೋಚನೆ ಮಾಡೇ ಕೈ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ ತಕ್ಷಣ, ಅದರಲ್ಲೂ ಬಲಗೈ ಫ್ರ್ಯಾಕ್ಚರ್ ಆಗಿದೆ ಅಂದ ತಕ್ಷಣ ನಮ್ಮ ತಾಯಿ ಎಲ್ಲರೂ ಬಂದವರು ತುಂಬ ನೊಂದ್ಕೊಂಡ್ರು. ಆದರೂ ನಾವು ಅವರಿಗೆ ಯಾವ ರೀತಿ ಸಮಾಧಾನ ಮಾಡಬೇಕು ಆ ಥರ ಮಾಡಿದ್ವಿ. ಆದಷ್ಟು ಬೇಗ ವಾಸಿ ಆಯಿತು. ಈಗಲೂ ಮಧ್ಯರಾತ್ರಿ ಯಜಮಾನರ ಫೋನ್ ಏನಾದರೂ ರಿಂಗ್ ಆದರೆ ಇವರ ಪತ್ನಿಯ ಎದೆ ಢಬಗುಟ್ಟುತ್ತೆ. ಇವರು ಯೂನಿಫಾರ್ಮ್ ಧರಿಸಿಕೊಂಡು ಹೊರಟು ನಿಂತರೆ ಅವರ ಕಣ್ಣಂಚಿನಲ್ಲಿ ನೀರು ಜಿನುಗುತ್ತೆ. ಇವರು ಸರ್ವಿಸ್ ರಿವಾಲ್ವರ್ ಕೈಗೆತ್ತಿಕೊಂಡರೆ ಅವರು ದೇವರನ್ನ ನೆನಪಿಸಿಕೊಳ್ತಾರೆ. ರಂಗಪ್ಪನವರ ಪಾಲಿಗೆ ಮಾತ್ರ ಅದು ಜಸ್ಟ್ ಅನದರ್ ಡ್ಯೂಟಿ. ಪೊಲೀಸ್ ಇಲಾಖೆಯಲ್ಲಿ ಯಾರಾದರೂ ಒಬ್ಬರಿದ್ದು ಕೆಲಸ ಮಾಡಲೇಬೇಕು. ನಾವಿದ್ರೂ ಮಾಡಬೇಕು, ನಮ್ಮ ಜಾಗಕ್ಕೆ ಇನ್ನೊಬ್ಬರು ಬಂದ್ರೂ ಮಾಡಬೇಕು. ಕೆಲವೊಮ್ಮೆ ರಿಸ್ಕ್ ತೊಗೋಬೇಕಾಗುತ್ತೆ. ರಿಸ್ಕ್ ತೊಗೊಳ್ದಲ್ಲೇ ಇರ್ತಕ್ಕಂಥ ಈ ನಟೋರಿಯಸ್ ಕ್ರಿಮಿನಲ್ಸ್ ಅಂತ ಏನು ಹೇಳ್ತೀವಿ ಅಂಥವ್ರನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೆಲವರಾದರೂ ರಿಸ್ಕ್ ತೊಗೊಂಡು ಕೆಲಸ ಮಾಡಲೇಬೇಕಾಗುತ್ತೆ. ಕೆಲವರು ಹುಡುಗರು ಮೆಂಟಾಲಿಟಿನೇ ಆ ಥರ ಇರುತ್ತೆ. ಅಸಾಲ್ಟ್ ಮಾಡಿ ಅಲ್ಲಿಂದ ಓಡೋಗೋಣ ಅಂತಕ್ಕಂಥದ್ದು, ಅಥವಾ ಅಸಾಲ್ಟ್ ಮಾಡಿ ಎದುರಿಸಿ ಹೋಗೋಣ ಅಂತಕ್ಕಂಥದ್ದು ಈ ಥರ ಇರುತ್ತೆ. ನಮ್ಮ ಸೆಲ್ಫ್ ಡಿಫೆನ್ಸ್ಗೆ ಬಂದ ಸಂದರ್ಭದಲ್ಲಿ ನಾವು ನಮ್ಮ ಹತ್ರ ಇರ್ತಕ್ಕಂಥ ವೆಪನನ್ನು ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಕಾನೂನಿನ ಅವಕಾಶವೂ ಇರೋದ್ರಿಂದ ನಾವು ಬೇರೆಯವ್ರನ್ನ ಪ್ರಾಣ ರಕ್ಷಣೆ ಮಾಡಲಿಕ್ಕಾಗಿ, ಜೊತೆಗೆ ನಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ನಾವು ಫೈರ್ ಮಾಡಲೇಬೇಕಾಗುತ್ತೆ. ಎಸ್, ಫೈರ್ ಮಾಡಲೇಬೇಕಾಗತ್ತೆ. ಹಾಗೆ ಹಾರಿಸಿದ ಒಂದೊಂದು ಗುಂಡು ಇವರ ಕಡೆ 100 ಪ್ರಶ್ನೆಗಳನ್ನು ಹಾರಿಸುತ್ತೆ. ಅವೆಲ್ಲದಕ್ಕೂ ಇವರು ಉತ್ತರಿಸಲೇಬೇಕು. ಒಂದು ಪ್ರಾಣ ತೆಗೆದರೆ 100 ಜನರ ಬಳಿ ಉತ್ತರ ಕೊಡಬೇಕು. ಹಂಗಂತ ಇವರು ಕೊಟ್ಟ ಆಯುಧವನ್ನು ಬಚ್ಚಿಟ್ಟುಕೊಂಡ್ರೆ ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಎಸ್, ನಾಳಿನ ಆ ಕ್ಷಣದಲ್ಲಿ ಇನ್ನೊಬ್ಬ ಇನ್ಸ್ಪೆಕ್ಟರ್ ರೋಮಾಂಚಕಾರಿ ಕಥೆಯನ್ನು ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ
ಇವತ್ತಿನ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀನಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.